ಹಾಯ್ ಗೈಸ್, ಗುಡ್ ಈವ್ನಿಂಗ್. ಎಲ್ರಿಗೂ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್. ಸೊ ಆಲ್ರೆಡಿ ಟೈಮ್ ಇವಾಗ ಆಗಿದೆ 8:15 ಈವ್ನಿಂಗ್. ಓಕೆ, ಸೊ ಇಷ್ಟು ದಿವಸ ನಾನು ಅಂದರೆ ಒಂದು ಆಲ್ಮೋಸ್ಟ್ 2 ವೀಕ್ಸಿಂದ ನನಗೆ ಕಂಟೆಂಟ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂತಂದರೆ ಪ್ರಾಪರ್ ನನ್ನ ಟೈಮ್ ಶೆಡ್ಯೂಲ್ನ ನಾನು ಮೇಂಟೈನ್ ಮಾಡ್ಕೊಂಡಿರಲಿಲ್ಲ ಇಷ್ಟರವರೆಗೆ. ಆ್ಯಸ್ ಅ ವೆಲ್ನೆಸ್ ಕೋಚ್ ಆರ್ ಅ ಪರ್ಸನ್ ಹೂ ವಾಂಟ್ಸ್ ಟು ಬಿ ಸಕ್ಸಸ್, ಅವನಿಗೆ ಒಂದು ಟೈಮ್ ಶೆಡ್ಯೂಲ್ ಅನ್ನೋದು ಇರಲೇಬೇಕು. ಬಟ್ ನಾನು ಇಷ್ಟರವರೆಗೆ ಒಂದು ಟೈಮ್ ಶೆಡ್ಯೂಲ್ ಅನ್ನೋದನ್ನ ನಾನು ಮೇಂಟೈನ್ ಮಾಡ್ಕೊಂಡಿರಲಿಲ್ಲ. ಸೊ ತುಂಬ ದಿವಸದಿಂದ ನಾನು ಮಾಡಬೇಕು ಅಂತ ಟ್ರೈ ಮಾಡ್ಕೊಳ್ತಿದ್ದೆ. ಯಾವುದಾದ್ರೂ ಒಂದು ವೀಡಿಯೋಸ್ನ ನೋಡಿದಾಗ ಜಸ್ಟ್ ಮೋಟಿವೇಟ್ ಆಗ್ತಿದ್ದೆ ಅಷ್ಟೇ. ಮಾಡಬೇಕು ಅಂತ ಕೂತ್ಕೊಳ್ತಿದ್ದೆ, ಬಟ್ ಅದನ್ನು ಕಂಪ್ಲೀಟಾಗಿ ಮಾಡೇ ಇರಲಿಲ್ಲ. ಬಟ್ ಫೈನಲಿ ಇವತ್ತು ಸ್ಟ್ರಾಂಗ್ ಡಿಸೈಡ್ ಮಾಡಿಕೊಂಡು ನನ್ನ ಶೆಡ್ಯೂಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಸೊ ನಾಳೆಯಿಂದ ಇದನ್ನು ಸ್ಟಾರ್ಟ್ ಆಗುತ್ತೆ ಶೆಡ್ಯೂಲು. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ನನ್ನ ಪ್ರೊಡಕ್ಟಿವಿಟಿನ ನಾನು ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಶಾರ್ಪ್ ಏನು ಟೈಮಿಂಗ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ ಅದೇ ಟೈಮಿಂಗ್ಸ್ನ ನಾನು ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೊಂಡಿರ್ತೀನಿ, ನಾನು ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡಿರ್ತೀನಿ. ಹಾಗೆಯೇ ಎವ್ರಿ ಡೇ ಕನ್ಸಿಸ್ಟೆನ್ಸಿಯಾಗಿ ನನ್ನದು ಡೆವಲಪ್ಮೆಂಟ್ಗೆ, ಅಂದರೆ ನನ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನನ್ನ ಗ್ರೋತ್ಗೆ ಆಗಿರ್ಬೋದು, ಯಾವುದೇ ರೀತಿಯ ಏನು ಆ್ಯಕ್ಟಿವಿಟೀಸ್ ನಡಿಬೇಕೋ ಅದು 100% ನಡೆಯುತ್ತೆ. ಸೊ ಅದೇ ಪ್ರಕಾರ ನನ್ನ ಟೈಮ್ ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಜರ್ನಿಲಿ ಏನೇನು ನಡೆಯುತ್ತೆ, ಏನೇನು ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅನ್ನೋದನ್ನ ಅಪ್ಡೇಟೆಡ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು.